ಸ್ನೇಹಿತರೆ, 2024ರ ಪಿತೃಪಕ್ಷವು ಈಗಾಗಲೇ ಆರಂಭವಾಗಿದೆ. ಈ ಪಿತೃಪಕ್ಷವು ಅಕ್ಟೋಬರ್ 2ರಂದು ಕೊನೆಗೊಳ್ಳುತ್ತದೆ. ಈ ಸಮಯದಲ್ಲಿ ನಾವು ಕೆಲವೊಂದು ನಿಯಮಗಳನ್ನು ತಪ್ಪದೇ ಅನುಸರಿಸಬೇಕಾಗುತ್ತದೆ. ಸ್ನೇಹಿತರೆ, ಪಿತೃಪಕ್ಷದ ಸಮಯದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಮನೆಗೆ ತರಲೇಬಾರದು. ಅಂತಹ ವಸ್ತುಗಳನ್ನು ನಾವು ಮನೆಗೆ ತಂದರೆ ನಮಗೆ ಮುಂದಿನ ದಿನಗಳಲ್ಲಿ ತೊಂದರೆ ತಪ್ಪಿದ್ದಲ್ಲ. ಹಾಗಾದ್ರೆ ಬನ್ನಿ, ಪಿತೃಪಕ್ಷದ ಸಮಯದಲ್ಲಿ ನಾವು ಖರೀದಿ ಮಾಡಲೇಬಾರದಂತಹ ವಸ್ತುಗಳು ಯಾವುವು ಅಂತ ನೋಡೋಣ. 1. ಸ್ನೇಹಿತರೆ, ಪಿತೃಪಕ್ಷದ ಸಮಯದಲ್ಲಿ ನಾವು ಉಪ್ಪನ್ನು ದಾನವಾಗಿ ನೀಡಿದರೆ ಅದು ನಮಗೆ ಒಳ್ಳೆಯ ಲಾಭವನ್ನು ತಂದುಕೊಡುತ್ತದೆ. ಆದರೆ ಪಿತೃಪಕ್ಷದ ಸಮಯದಲ್ಲಿ, ಅಂದ್ರೆ ನಾವು ಹೇಳುವ ಈ ಸಮಯದಲ್ಲಿ, ನೀವು ಉಪ್ಪನ್ನು ಖರೀದಿ ಮಾಡುವುದು ಸೂಕ್ತವಲ್ಲ. 2. ಪಿತೃಪಕ್ಷದ ಸಮಯದಲ್ಲಿ, ಅಂದ್ರೆ ನಾವು ಹೇಳುವ ಈ ಸಮಯದಲ್ಲಿ, ಭೂಮಿ ಖರೀದಿ ಮಾಡುವುದಾಗಲಿ, ಮನೆ ಕಟ್ಟುವುದಾಗಲಿ ಅಥವಾ ಮನೆ ಖರೀದಿ ಮಾಡುವುದಾಗಲಿ ಮಾಡಬಾರದು. ಹಾಗೊಂದು ವೇಳೆ ನೀವು ಇಂತಹ ಕೆಲಸವನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಏನಾದರೂ ಆಗಲಿ ಅಂತ ಮೂರ್ಖತನದಿಂದ ಮಾಡಿದ್ದೇ ಆದಲ್ಲಿ ಮುಂದೆ ಪರಿಣಾಮವನ್ನು ಎದುರಿಸುತ್ತೀರಾ. 3. ಈ ಸಮಯದಲ್ಲಿ ಸಾಸಿವೆ ಎಣ್ಣೆಯನ್ನು ಖರೀದಿ ಮಾಡಿದರೆ ಪೂರ್ವಜರ ಜೊತೆಗೆ ಶನಿ ದೇವರ ಕೋಪವನ್ನು ಕೂಡ ನಾವು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಇಂತಹ ಸಮಯದಲ್ಲಿ ನಾವು ಯಾವತ್ತೂ ಕೂಡ ಸಾಸಿವೆ ಎಣ್ಣೆಯನ್ನು ಖರೀದಿ ಮಾಡಬಾರದು. 4. ಇನ್ನು ಪಿತೃಪಕ್ಷದ ಸಮಯದಲ್ಲಿ ನಾವು ಮಾಂಸ ಯಾವತ್ತೂ ಕೂಡ ಖರೀದಿ ಮಾಡಬಾರದು ಹಾಗೂ ತಿನ್ನಲು ಬಾರದು. 5. ಇನ್ನು ಸ್ನೇಹಿತರೆ, ಪಿತೃಪಕ್ಷದ ಸಮಯದಲ್ಲಿ ಹೊಸ ಬಟ್ಟೆಗಳನ್ನು ಖರೀದಿ ಮಾಡುವುದಾಗಲಿ ಅಥವಾ ಆಭರಣಗಳನ್ನು ಖರೀದಿ ಮಾಡುವುದಾಗಲಿ ಮಾಡಲೇಬಾರದು. ಯಾಕೆಂದರೆ ಪೂರ್ವಜರು ನಿಮ್ಮನ್ನ ಅಲಂಕಾರ ಮಾಡಿಕೊಂಡು ಇರುವುದನ್ನು ಯಾವತ್ತೂ ಕೂಡ ಬಯಸುವುದಿಲ್ಲ. ನೀವು ಸಾಧಾರಣವಾಗಿ ಒಳ್ಳೆಯ ಮನಸ್ಸಿನವರಾಗಿ ಉಳಿಯಬೇಕೆಂಬುದು ಅವರ ಆಸೆ ಆಗಿರುತ್ತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಇದೇ ತರಹದ ಒಳ್ಳೆಯ